ಹಾಯ್ ಫ್ರೆಂಡ್ಸ್, ದೇಶಾದ್ಯಂತ ಕೋಲಾಹಲ ಎಬ್ಸಿರೋ ಯು ಜಿ ಸಿ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ಇವತ್ತಿಂದ ಅಲ್ಲ, ಸಾವಿರಾರು ವರ್ಷಗಳಿಂದನೂ ಇದೆ. ಇದು ನಮ್ಮನ್ನು ಬಿಟ್ಟೋಗೋಕ್ಕೆ ಇನ್ನೂ ಎಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಅದಾಗಿರಲಿ, ನಾವು ಯು ಜಿ ಸಿ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದ ಸುಪ್ರೀಂ ಕೋರ್ಟು 2018ನಲ್ಲಿ ಯು ಜಿ ಸಿಗೆ ಒಂದು ಆದೇಶ ಮಾಡುತ್ತೆ. ಅದೇನಪ್ಪ ಅಂದರೆ, ಯೂನಿವರ್ಸಿಟಿ ಹಾಗೂ ಕಾಲೇಜ್ಗಳಲ್ಲಿ ಕ್ಯಾಸ್ಟಿಸಮ್ ಆಪೋಸಿಟ್ ಒಂದು ಸ್ಟ್ರಿಕ್ಟ್ ಆ್ಯಕ್ಟ್ನ ತೊಗೊಂಬನ್ನಿ ಅಂತ. 4 ವರ್ಷ ಆದಮೇಲೆ ಇವಾಗ ಯು ಜಿ ಸಿ ಒಂದು ಆ್ಯಕ್ಟ್ನ ತೊಗೊಂಬಂದಿದೆ, ಈಕ್ವಿಟಿ ರೆಗ್ಯುಲೇಷನ್ ಬಿಲ್ 2026 ಅಂತ. ಸ್ಕೂಲ್ ಹಾಗೂ ಕಾಲೇಜ್ಗಳಲ್ಲಿ ಹಾಗೂ ಯೂನಿವರ್ಸಿಟಿಗಳಲ್ಲಿ ಯಾವುದೇ ಕ್ಯಾಸ್ಟಿಸಮ್ನಿಂದ ಯಾವುದೇ ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದು ಅಂತ ತಂದಿರೋ ರೂಲ್ಸ್ಗೆ ಈ ರೀತಿ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಗೊತ್ತಾ? ಆ ಆ್ಯಕ್ಟಲ್ಲಿ ಮೆನ್ಷನ್ ಆಗಿರೋ ರೂಲ್ಸಿಂದ ಈ ರೀತಿ ಗೊಂದಲ ಕ್ರಿಯೇಟ್ ಆಗಿ ದೇಶಾದ್ಯಂತ ಈ ರೀತಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಈ ರೂಲ್ಸ್ ಅಪ್ಲೈ ಆಗೋದು SC/ST, ಗರ್ಲ್ಸ್ ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮಾತ್ರ. ಹಾಗೂ ಯಾರಾದರೂ ತಮ್ಮ ವೈಯಕ್ತಿಕ ದ್ವೇಷದಿಂದ, ಪರ್ಸ್ನಲ್ ಗ್ಲಡ್ಜಿಂದ ಯಾರ ಮೇಲಾದರೂ ಫಾಲ್ಸ್ ಅಲಿಗೇಷನ್ ಮಾಡಿ ಅದು ತಪ್ಪು ಅಂತ ಗೊತ್ತಾದ್ರೂ ಅವ್ರ ಆಪೋಸಿಟ್ ಯಾವುದೇ ಕೇಸ್ ಇರೋದಿಲ್ಲ. ಹಾಗೂ ಕಾಲೇಜ್ ಹಾಗೂ ಯೂನಿವರ್ಸಿಟಿಲಿ ಯಾರಾದರೂ ಇಶ್ಯೂನ ರಿಪೋರ್ಟ್ ಮಾಡಿ ವಿತಿನ್ 24 hours ಆ ಕಾಲೇಜ್ನಲ್ಲಿ ಅವರು ಯಾವುದೇ ಆ್ಯಕ್ಷನ್ ತೊಗೊಳ್ಲಿಲ್ಲ ಅಂದರೆ ಆ ಕಾಲೇಜ್ನ ಪರ್ಮಿಷನ್ನ ರದ್ದು ಮಾಡಲಾಗುತ್ತೆ ಅಂತ ಕೂಡ ಆದೇಶದಲ್ಲಿದೆ. ಆ್ಯಂಡ್ ಮೇನ್ಲಿ ಇದೆಲ್ಲ ಅಪ್ಲೈ ಆಗೋದು ಓನ್ಲಿ SC/ST ಹಾಗೂ OBCಗೆ ಮಾತ್ರ. ಈ ಕಂಡೀಷನ್ನಿಂದನೇ ಇವತ್ತು ದೇಶಾದ್ಯಂತ ಈ ರೀತಿ ಪ್ರತಿಭಟನೆ ನಡೀತಾ ಇರೋದು. ಈ ಕಂಡೀಷನ್ಸ್ನೆಲ್ಲ ಅಪ್ರೂವ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಮೋದಿ ಸರ್ಕಾರ. ಅದಕ್ಕಾಗಿ BJP ವಿರುದ್ಧ ಈ ರೀತಿಯ ದೊಡ್ಡ ಮಟ್ಟದ ವಿರೋಧ ಹಾಗೂ ಹೋರಾಟ ನಡೀತಾ ಇದೆ. BJP ಜೊತೆ ಗುರುತಿಸಿಕೊಂಡಿರುವ ABVP ಕೂಡ ಇವತ್ತು BJP ಆಪೋಸಿಟ್ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಸದ್ಯಕ್ಕೆ ಈ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟು ತಡೆಯಾಜ್ಞೆ ಕೊಟ್ಟಿದೆ. ಫರ್ದರ್ ಏನಾಗ್ಬೋದು ಅಂತ ಫ್ಯೂಚರಲ್ಲಿ ನೋಡೋಣ. ಇದಾಗಿತ್ತು ಯು ಜಿ ಸಿಯ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.